ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬಿಡುಗಡೆ ಆಯಿತು ವೀಕ್ಷಕರೇ. ಸರ್ಕಾರದಿಂದಲೇ ಮಾಹಿತಿ ಬಂದಿದೆ. ಯಾವಾಗ ಹಣ ಬಿಡುಗಡೆ ಆಯಿತು ಮತ್ತೆ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ? ದಸರಾ ಹಬ್ಬಕ್ಕೆ ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ 2 ತಿಂಗಳ ಬಗ್ಗೆ. ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತನಾಡಿದ್ದಾರೆ. ಮತ್ತೆ ಇನ್ನೊಂದು ಕಡೆಗೆ UHID ಸ್ಟಿಕರ್ ಅಂಟಿಸಿದ್ದಾರೆ. ಜಾತಿ ಗಣತಿ ಕೂಡ ಶುರುವಾಗಿದೆ. ಇನ್ನು 60 ಪ್ರಶ್ನೆ ಕೇಳಲು ಶಿಕ್ಷಕರು ನಿಮ್ಮ ಮನೆಗೆ ಬರಲಿದ್ದಾರೆ. ಯಾವೆಲ್ಲ ಪ್ರಶ್ನೆಗಳು ಇರುತ್ತೆ ಮತ್ತೆ ಏನೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು? ಜಾತಿ ಗಣತಿಗೆ ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ. 20 ಲಕ್ಷದ ಬದಲಾಗಿ ಮೊದಲ ದಿನ 10,000 ಜನರ ಸಮೀಕ್ಷೆ ನಡೆದಿದ್ದು ಭಾರಿ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸರ್ಕಾರಕ್ಕೆ. ಇನ್ನೊಂದು ಕಡೆಗೆ ಮುಖ್ಯವಾಗಿ 25 ಲಕ್ಷ ಕುಟುಂಬಕ್ಕೆ ಮತ್ತೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ. 300 ರೂಪಾಯಿ ಸಬ್ಸಿಡಿ ಕೂಡ ಸಿಗ್ತಾ ಇದೆ ವೀಕ್ಷಕರೇ. ಗ್ಯಾಸ್ ಸಿಲಿಂಡರ್ ಇದ್ದವರಿಗೂ ಇಲ್ಲದವರಿಗೂ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಸೊ 300 ರೂಪಾಯಿ ಸಬ್ಸಿಡಿ ಬಗ್ಗೆನೂ ಕೂಡ ಮಾತನಾಡೋಣ, ಗ್ಯಾಸ್ ಸಿಲಿಂಡರ್ ಬಗ್ಗೆ. ಇನ್ನು 200 ರೂಪಾಯಿ ಟಿಕೆಟ್ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಇರಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದರು. ಇದಕ್ಕೆ ಹೈಕೋರ್ಟ್ ಇಂದ ಮಧ್ಯಂತರ ತಡೆಯನ್ನ ಕೊಡಲಾಗಿದೆ ವೀಕ್ಷಕರೇ. ಇದರ ಬಗ್ಗೆನೂ ಕೂಡ ನೋಡೋಣ. ಬಂಗಾರ ಬೆಳ್ಳಿ ದರ ಕೇಳಿದ್ರೆ ನೀವು ಶಾಕ್ ಆಗೋದು, ತಲೆ ತಿರುಗಿ ಬೀಳೋದು ಗ್ಯಾರಂಟಿ. ಎದಕ್ಕಂದ್ರೆ ಸಾರ್ವಕಾಲಿಕ ದಾಖಲೆ ಮಟ್ಟ ಎಲ್ಲ ದಾಖಲೆಗಳನ್ನ ಉಡಿಸ್ ಮಾಡಿ ಬಂಗಾರ ಬೆಲೆ ಏರಿಕೆ ಆಗಿದೆ. ಇನ್ನು ಬೆಳ್ಳಿ ಬೆಲೆ ಕೂಡ ಇದೇ ತರ ದಾಖಲೆ ಮೇಲೆ ದಾಖಲೆ ಬರೆದು ಎಲ್ಲ ದಾಖಲೆಗಳನ್ನ ಮುರಿದು ಮುನ್ನಗ್ತಾ ಇದೆ. ಎಷ್ಟಿದೆ ಬೆಲೆ ಅದನ್ನು ಕೂಡ ನೋಡೋಣ. ಇನ್ನು GST ರೇಟ್ ಭಾರಿ ಇಳಿಕೆ ಆಗಿದೆ. ಕಾರು ಬೈಕ್ ಖರೀದಿ ಮಾಡಲು ಜನಸಾಗರ ಹರಿದು ಬರ್ತಾ ಇದೆ. ಹೌದು, ಎಲ್ಲಾ ಶೋರೂಮ್ಗಳಲ್ಲೂ ಕೂಡ ಜನವೋ ಜನ ಅಂತ ಹೇಳ್ಬಹುದು. ಬನ್ನಿ ವೀಕ್ಷಕರೇ, ಎಲ್ಲ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನೋಡೋಣ. ನಿಮಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿಯರಿಗಂತೂ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಹಣ ಕೂಡ ಬಿಡುಗಡೆ ಆಗಿದೆ ವೀಕ್ಷಕರೇ. ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ಮತ್ತೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕ್ ನಮಗೆ ಸಪೋರ್ಟ್ ಕೊಡುತ್ತೆ. ಹಾಗೆ ವೀಕ್ಷಕರೇ, ಕಮೆಂಟ್ ಅಲ್ಲಿ ಈಗಾಗಲೇ ನಿಮಗೆ ಜುಲೈ ತಿಂಗಳ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ, ನಿಮಗೆ ರಿಪ್ಲೈ ಕೂಡ ಬರುತ್ತೆ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ತಪ್ಪದೇ ಮರೆಯದೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸರ್ಕಾರದಿಂದ 2,000 ರೂಪಾಯಿ ಜುಲೈ ತಿಂಗಳ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಇದು ಅಧಿಕೃತವಾಗಿ ಬಂದಿರೋ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸರ್ಕಾರದ ಪರವಾಗಿ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಯಾವಾಗ ಹಣ ರಿಲೀಸ್ ಆಗಿದೆ 2,000 ರೂಪಾಯಿ ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಇಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಎಲ್ಲಾ ಗೃಹಲಕ್ಷ್ಮಿಯವರಿಗೂ 1,24,00,000 ಫಲಾನುಭವಿಗಳಿಗೂ ದಸರಾ ಹಬ್ಬಕ್ಕೆ ಅಂತ 2,000 ರೂಪಾಯಿಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಆದಷ್ಟು ಬೇಗನೆ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಹಣ ಬರುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಇದು ಯಾವ ತಿಂಗಳ ಕಂತು ಅಂತ ನೀವು ಕೇಳೋದಾದ್ರೆ, ಜೂನ್ ತಿಂಗಳವರೆಗೂ ಈಗಾಗಲೇ ಹಣವನ್ನ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದು ಈಗಾಗಲೇ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಆಗಿದೆ. ವೀಕ್ಷಕರೇ, ನಿಮ್ಮ ಅಕೌಂಟ್ಗೂ ಜೂನ್ ತಿಂಗಳವರೆಗೂ ಹಣ ಬಂದಿದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಈಗ ಜುಲೈ ತಿಂಗಳ ಹಾಗೂ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ. ಈಗ ಜುಲೈ ತಿಂಗಳ ಹಣವನ್ನ 20ನೇ ತಾರೀಕಿಗೆ ಶನಿವಾರದಂದು ಬಿಡುಗಡೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದೇ ಸೆಪ್ಟೆಂಬರ್ 20ಕ್ಕೆ ಹಣ ಬಿಡುಗಡೆ ಮಾಡಲಾಗಿದ್ದು, ಈಗ ದಸರಾ ಹಬ್ಬದ ಒಳಗಡೆ ನಿಮಗೆ ಅಂದ್ರೆ 15 ದಿನದ ಸಮಯ ಅವಕಾಶ ಬೇಕಾಗುತ್ತದೆ. ಇದರ ಒಳಗೆ ನಿಮಗೆ 2,000 ರೂಪಾಯಿ ಜುಲೈ ತಿಂಗಳ ಕಂತು ಬಂದು ಸೇರಲಿದೆ. ಇನ್ನು ಆಗಸ್ಟ್ ತಿಂಗಳ ಮಾತ್ರ ಬಾಕಿ ಉಳಿಯುತ್ತೆ. ಅದನ್ನು ಕೂಡ ಶೀಘ್ರದಲ್ಲೇ ಜಮೆ ಮಾಡ್ತೀವಿ ಅಂತ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಬೇಗನೆ ನೀವು ಕೂಡ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅಂತ. ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ರಿಪ್ಲೈ ಬರುತ್ತೆ. ನಿಲ್ಲಿ ವೀಕ್ಷಕರೇ, ಇನ್ನು 2ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಪ್ರತಿ ಮನೆಗೂ ಕೂಡ ಇಲ್ಲಿ ಶಿಕ್ಷಕರು ಬರ್ತಾ ಇದ್ದಾರೆ. ಹೌದು, ಜಾತಿ ಗಣತಿ ಸಮೀಕ್ಷೆ ಮಾಡಲು ಈಗಾಗಲೇ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಬಿಡುಗಡೆ ಕೂಡ ಮಾಡಲಾಗಿದೆ. ಮೊದಲ ದಿನ 20 ಲಕ್ಷ ಗುರಿ ಇತ್ತು, ಆದ್ರೆ 10,000 ಜನರವನ್ನ ಸಮೀಕ್ಷೆಯನ್ನ ಮಾಡಲಾಗಿದೆ. ಇಂಟರ್ನೆಟ್ ಇಲ್ಲದ ಕಡೆಗೆ ಸಮೀಕ್ಷೆ ಆಪ್ ಕೆಲಸ ಮಾಡ್ತಾ ಇಲ್ಲ. ಕೆಲವು ಕಡೆಗೆ OTP ಸರ್ವರ್ ಡೌನ್ ಆಗ್ತಾ ಇದೆ. 60 ಪ್ರಶ್ನೆಗಳಿಗೆ ಜನರು ಕೆಲವೊಂದು ಉತ್ತರ ಕೂಡ ಕೊಡ್ತಾ ಇಲ್ಲ ಅಂತ ಇಲ್ಲಿ ಶಿಕ್ಷಕರು ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಮೊದಲಿಗೆ ಈಗ ಹೇಳೋದಾದ್ರೆ, ವಿವಾದ ಗೊಂದಲಗಳ ನಡುವೆ ಸೋಮವಾರದಿಂದ ಬೆಂಗಳೂರು ಹೊರತುಪಡಿಸಿ ರಾಜ್ಯಾದ್ಯಂತ ಆರಂಭವಾಗಿರೋ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನೀರಸ ಆರಂಭ ಕಂಡಿದೆ. ಮೊದಲ ದಿನ 20 ಲಕ್ಷ ಜನರ ಬದಲು ಕೇವಲ 10,000 ಮಂದಿಯ ಸಮೀಕ್ಷೆಯನ್ನ ಮಾತ್ರ ಮಾಡಲಾಗಿದೆ. ಇಂಟರ್ನೆಟ್ ಇಲ್ಲದ ಕಡೆ ಸಮೀಕ್ಷೆ ಬಳಸುವ ಆಪ್ ಕೆಲಸ ಮಾಡ್ತಾ ಇಲ್ಲ. ಮೊದಲ ದಿನ ಗಣತಿದಾರರಿಗೆ ಸೂಕ್ತ ರೀತಿಯಲ್ಲಿ ಕಿಟ್ ಅನ್ನ ವಿತರಣೆ ಮಾಡಿಲ್ಲ. ಹೀಗಾಗಿ ಸಮೀಕ್ಷೆ ನಡೀತಾ ಇಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಈ ಒಂದು ಜಾತಿ ಗಣತಿ ಈಗ ಹೈಕೋರ್ಟ್ ನಲ್ಲಿ ಚರ್ಚೆ ನಡೀತಾ ಇದೆ. ಈ
ಒಂದು ಜಾತಿ ಗಣತಿ ನಡೆಸಬಾರದು, ಸರ್ಕಾರಕ್ಕೆ ಅಧಿಕಾರ ಇದೆಯೋ ಇಲ್ವೋ, ಇದರ ಬಗ್ಗೆ ಹೈಕೋರ್ಟ್ ಅಲ್ಲಿ ಚರ್ಚೆ ನಡೀತಾ ಇದೆ. ಹೈಕೋರ್ಟ್ ಇಂದ ಏನು ಅಂತಿಮವಾಗಿ ತೀರ್ಪು ಬರುತ್ತೆ, ಆದೇಶ ಬರುತ್ತೆ, ಕಾದು ನೋಡ್ಬೇಕಾಗುತ್ತೆ. ಇನ್ನು 60 ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಆ ಒಂದು 60 ಪ್ರಶ್ನೆಗಳಲ್ಲಿ ಮನೆಯ ಮುಖ್ಯಸ್ಥರ ಹೆಸರನ್ನ ಕೇಳ್ತಾರೆ, ತಂದೆ ಹೆಸರು ಕೇಳ್ತಾರೆ, ತಾಯಿ ಹೆಸರು ಕೇಳ್ತಾರೆ, ಕುಟುಂಬದ ಕುಲ ಹೆಸರು ಕೇಳ್ತಾರೆ. ಮತ್ತೆ ನೀವು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಕಾರ್ಡ್, ನಿಮ್ಮ ಒಂದು ಮೊಬೈಲ್ ನಂಬರ್ ಅಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಇಟ್ಕೊಂಡಿರಿ. ಅದಕ್ಕಂದ್ರೆ ಈ ಒಂದು 4 ದಾಖಲೆಗಳು ಕೂಡ ಬೇಕಾಗುತ್ತದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇಲ್ಲಿ ನಿಮ್ಮ ಹತ್ರ ಯಾವ ರೇಷನ್ ಕಾರ್ಡ್ ಇದೆ, ಮತ್ತೆ ನಿಮ್ಮ ಮನೆ ವಿಳಾಸ, ಸ್ವಂತ ಮನೆಯೋ ಬಾಡಿಗೆ ಮನೆಯೋ, ಮತ್ತೆ ಇಲ್ಲಿ ಯಾವ ಜಾತಿ ವರ್ಗ, SC-ನೋ ST-ನೋ OBC-ನೋ ಜನರಲ್ಲೋ, ಜಾತಿ ಪ್ರಮಾಣ ಪತ್ರ ಇದೆಯೋ ಇಲ್ವೋ, ಹಾಗೆ ಇಲ್ಲಿ ವೈವಾಹಿಕ ಸ್ಥಿತಿ ಆಗಿರ್ಬೋದು, ಮತ್ತೆ ನಿಮ್ಮ ತಿಂಗಳ ಖರ್ಚು, ತಿಂಗಳ ಆದಾಯ, ಸಾಲ ಇದೆಯೋ, BPL ಕಾರ್ಡ್ ಇದೆಯೋ, APL ಕಾರ್ಡ್ ಇದೆಯೋ, ಸರ್ಕಾರದಿಂದ ಪಿಂಚಣಿ ಪಡಿತಾ ಇದ್ದೀರಾ, ಮತ್ತೆ ಇಲ್ಲಿ ರೈತರಿಗೆ ನಿಮ್ದು ಕೃಷಿ ನಿವಾಸಿ ಜಮೀನು ಎಷ್ಟಿದೆ, ಸ್ವಂತ ಮನೆ ಇದೆಯೋ, ಬಾಡಿಗೆ ಮನೆ ಇದೆಯೋ, ಮನೆಗೆ ವಿದ್ಯುತ್ ಸಂಪರ್ಕ ಇದೆಯೋ ಇಲ್ಲವೋ, ಶೌಚಾಲಯ ಸಮಸ್ಯೆ ಇದೆಯಾ, ಕುಡಿಯುವ ನೀರಿನ ಸಮಸ್ಯೆ ಇದೆಯಾ, ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇದೆಯೋ ಇಲ್ವೋ, ರೇಷನ್ ಸಬ್ಸಿಡಿ ಬಗ್ಗೆ, ಮತ್ತೆ ವಸತಿ ಯೋಜನೆ ಲಾಭ ಪಡೆದಿದ್ದೀರಾ, ವಿದ್ಯಾರ್ಥಿ ವೇತನ ಯೋಜನೆ ಲಾಭ ಪಡೆದಿದ್ದೀರಾ, ಮೀಸಲಾತಿ ಲಾಭ ಪಡೆದಿದ್ದೀರಾ, ಆರೋಗ್ಯ ಯೋಜನೆ ಲಾಭ ಪಡೆದಿದ್ದೀರಾ, ಮನೆಯಲ್ಲಿ ಯಾರಾದರೂ ವಿಧೇಯವರು ಇದ್ದಾರಾ, ಈ ಎಲ್ಲಾ ಪ್ರಶ್ನೆಗಳನ್ನ ಒಟ್ಟು 60 ಪ್ರಶ್ನೆಗಳನ್ನ ಇಲ್ಲಿ ಕೇಳಲಿದ್ದಾರೆ ವೀಕ್ಷಕರೇ. ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಏನಂತ ನೋಡ್ತಾ ಹೋಗೋಣ. ಗ್ಯಾಸ್ ಸಿಲಿಂಡರ್ ಗಳಿಗೆ ಒಂದು ಬಂಪರ್ ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರು. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ ಇದು ಒಂದು ಭರ್ಜರಿ ಬಂಪರ್ ಅಂತಾನೆ ಹೇಳ್ಬೋದು. 25 ಲಕ್ಷ ಕುಟುಂಬಕ್ಕೆ ಫ್ರೀ ಉಜ್ವಲ LPG ಸಂಪರ್ಕಕ್ಕೆ ಸಮ್ಮತಿಯನ್ನ ಕೊಡಲಾಗಿದೆ. ಹೌದು, ದಸರಾ ಆರಂಭದ ದಿನವೇ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ PMAY ಅದರಲ್ಲಿ 25 ಲಕ್ಷ ಕುಟುಂಬಗಳಿಗೆ ಹೊಸದಾಗಿ ಉಚಿತವಾಗಿ LPG ಸಂಪರ್ಕ ಕಲ್ಪಿಸಲಾಗುವುದು ಎಂದು ಘೋಷಣೆ ಮಾಡಿದೆ. ಇದಕ್ಕಾಗಿ 676 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗಿದ್ದು 25 ಲಕ್ಷ ಕುಟುಂಬಗಳಿಗೆ ಸಂಪರ್ಕ ಕೊಡೋದಾಗಿ ದೇಶದಲ್ಲಿ ಉಜ್ವಲ ಫಲಾನುಭವಿಗಳ ಸಂಖ್ಯೆ 10,58 ಲಕ್ಷಕ್ಕೆ ಏರಿಕೆ ಆಗಲಿದೆ. ಈ ಒಂದು ಯೋಜನೆಯಲ್ಲಿ ಸರ್ಕಾರ 2,050 ರೂಪಾಯಿ ವೆಚ್ಚದಲ್ಲಿ ಅನಿಲ ಸಂಪರ್ಕ ಮತ್ತು 300 ರೂಪಾಯಿಗಳ ಠೇವಣಿ ನೀಡಲಿದೆ ಎಂಬ ಒಂದು ಬಗ್ಗೆ ಮಾಹಿತಿ ಕೂಡ ಕೊಡಲಾಗಿದೆ. ಮತ್ತೆ ಉಜ್ವಲ ಯೋಜನೆಗಾರರಿಗೆ ಸಬ್ಸಿಡಿ ಕೂಡ ಸಿಗಲಿದೆ 300 ರೂಪಾಯಿ ಗ್ಯಾಸ್ ಸಿಲಿಂಡರ್ ಮೇಲೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ 25 ಲಕ್ಷ ಫ್ರೀ ಉಜ್ವಲ LPG ಸಂಪರ್ಕಕ್ಕೆ ಸಮ್ಮತಿ ಕೊಡಲಾಗಿದ್ದು ಬಡ ಕುಟುಂಬಗಳು ಅಂದ್ರೆ ಗ್ಯಾಸ್ ಸಿಲಿಂಡರ್ ಇಲ್ಲಿ ಹೊಸದಾಗಿ ಒಂದು ಅರ್ಜಿಯನ್ನ ಹಾಕ್ಬಿಟ್ಟು ನೀವು ಇದನ್ನ ಪಡ್ಕೋಬಹುದು. ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಗ್ಯಾಸ್ ಸಿಲಿಂಡರು, ಹಾಗೆ ಇಲ್ಲಿ ವರ್ಷ ಪೂರ್ತಿ ಇಲ್ಲಿ 300 ರೂಪಾಯಿ ಪ್ರತಿ ಸಿಲಿಂಡರ್ ಮೇಲೆ ಸಬ್ಸಿಡಿ ಕೂಡ ಸಿಗುತ್ತೆ ಉಜ್ವಲ ಯೋಜನೆಗಾರರಿಗೆ. ಅಂದ್ರೆ ಇಲ್ಲಿ 1,000 ರೂಪಾಯಿ ಸಿಲಿಂಡರ್ ಇದ್ರೆ ನೀವು 1,000 ರೂಪಾಯಿ ಪಾವತಿ ಮಾಡ್ತಿರಲ್ಲ, ಅದರಲ್ಲಿ ನಿಮಗೆ 300 ರೂಪಾಯಿ ಕೇಂದ್ರ ಸರ್ಕಾರ ವಾಪಸ್ ಸಬ್ಸಿಡಿ ಕೊಡುತ್ತೆ, ಆದ್ರೆ ಬೇರೆಯವರಿಗೆ ಕೊಡಲ್ಲ. ಉಜ್ವಲ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಹೆಸರು ನೋಂದಾಯಿಸಿಕೊಂಡಿರ್ತಾರೆ ಅವರಿಗೆ ಮಾತ್ರ ಇಲ್ಲಿ 300 ರೂಪಾಯಿ ಸಬ್ಸಿಡಿ ಕೂಡ ಸಿಗುತ್ತೆ ಗ್ಯಾಸ್ ಸಿಲಿಂಡರ್ಗಳ ಮೇಲೆ. ಈಗಾಗಲೇ ನೀವು ಕೂಡ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆದುಕೊಂಡಿದ್ರೆ ಈ ಒಂದು ಹೊಸದಾಗಿ ನಿಮಗೆ ಮತ್ತೊಮ್ಮೆ ಪಡೆದುಕೊಳ್ಳೋಕೆ ಬರೋದಿಲ್ಲ. ಯಾರೆಲ್ಲ ಉಜ್ವಲ ಯೋಜನೆ ಅಡಿಯಲ್ಲಿ ಹೆಸರನ್ನ ಹಾಕಿಲ್ಲ ನೋಡಿ, ಅವರು ಈ ಒಂದು ಯೋಜನೆ ಅಡಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡು ಆ ಸಿಲಿಂಡರ್ ಅನ್ನ ಪಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಘೋಷಣೆ ಮಾಡಿರುವಂತೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ 200 ರೂಪಾಯಿ ಟಿಕೆಟ್ ಮಾತ್ರ ಇರಬೇಕು. ಸಿನಿಮಾ ಟಿಕೆಟ್ ದರ 200 ರೂಪಾಯಿ ಮೀರುವಂತಿಲ್ಲ ಅಂತ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಒಂದು ಘೋಷಣೆ ಕೂಡ ಮಾಡಲಾಗಿದೆ. ಆದ್ರೆ ಹೈಕೋರ್ಟ್ ನಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ನಡೆದ ಬಳಿಕ ಹೈಕೋರ್ಟ್ ನಲ್ಲಿ ತಡೆಯಾಜ್ಞೆ ಮಾಡಲಾಗಿದೆ. ಹೌದು, ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಮಲ್ಟಿಪ್ಲೆಕ್ಸ್ ಸೇರಿ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಎಲ್ಲಾ ಭಾಷೆಯ ಚಿತ್ರಗಳ ಪ್ರದರ್ಶನಕ್ಕೆ ತೆರಿಗೆ ಹೊರತುಪಡಿಸಿ ಗರಿಷ್ಠ 200 ರೂಪಾಯಿಗಳ ಏಕರೂಪ ದರ ನಿಗದಿಪಡಿಸಿದ ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶಕ್ಕೆ ಮಧ್ಯಂತರ ತಡೆ ನೀಡುವ ಕುರಿತಂತೆ ಮನವಿ ವಿಚಾರಣೆ ಪೂರ್ಣಗೊಳಿಸಿರುವ ಹೈಕೋರ್ಟ್ ಏಕಸದಸ್ಯ ಪೀಠ ಈ ಕುರಿತು ಮಧ್ಯಂತರ ತಡೆಯಾಜ್ಞೆ ಆದೇಶ ನೀಡಿದೆ. ಅಂದರೆ 200 ರೂಪಾಯಿ ಇದನ್ನ ಆಡ್ ಮಾಡಬೇಕೋ ಬೇಡವೋ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಆದೇಶ ಬರೋವರೆಗೂ ಇದನ್ನ ತಡೆಯಾಜ್ಞೆ ಮಾಡಲಾಗಿದೆ. ಇನ್ನು ಬಂಗಾರದ ದರದಲ್ಲೂ ಕೂಡ ಭಾರಿ ಏರಿಕೆ ಆಗಿದೆ ವೀಕ್ಷಕರೇ. ಹೌದು, ಬಂಗಾರ ರೇಟ್ ಈಗ ದಾಖಲೆ ಮುರಿದಿದೆ ಅಂತಾನೆ ಹೇಳ್ಬೋದು. GST ಸೇರಿಸಿ ನೀವು ಬಂಗಾರ ಬೆಲೆ ನೋಡೋದಾದ್ರೆ 1,19,000 ರೂಪಾಯಿ ಅಂದ್ರೆ 1,20,000 ರೂಪಾಯಿಗೆ 1,000 ರೂಪಾಯಿ ಮಾತ್ರ ಕಡಿಮೆ ಇದೆ ಸದ್ಯಕ್ಕೆ ರೇಟ್ ಬಂದಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ. ವಿತೌಟ್ GST ರೇಟು
ಒಂದೇ ದಿನ 2,400 ರೂಪಾಯಿಯಷ್ಟು ಇಲ್ಲಿ ಬೆಲೆಯಲ್ಲಿ ಏರಿಕೆ ಆಗಿದೆ 10 ಗ್ರಾಮ್ ಮೇಲೆ. ಈಗ 1,15,690 ರೂಪಾಯಿ ಆಗಿದೆ 24 ಕ್ಯಾರೆಟ್ ಚಿನ್ನ. ಅಂದ್ರೆ 10 ಗ್ರಾಮ್ ಮೇಲೆ ಒಂದೇ ದಿನಕ್ಕೆ 2,620 ರೂಪಾಯಿ ಏರಿಕೆ ಆಗಿ 24 ಕ್ಯಾರೆಟ್ ಮೇಲೆ 1,15,690 ರೂಪಾಯಿ ಆಗಿದೆ. ಇನ್ನೊಂದು ಕಡೆಗೆ 22 ಕ್ಯಾರೆಟ್ ಚಿನ್ನ 2,400 ರೂಪಾಯಿ ಏರಿಕೆಯಾಗಿ 1,06,050 ರೂಪಾಯಿ ಆಗಿದೆ. ಇಲ್ಲಿ ನೋಡೋದೇನಪ್ಪಾ ಅಂದ್ರೆ 1,15,690 ರೂಪಾಯಿಗೆ 3% GST ಆಡ್ ಮಾಡಿದರೆ 1,19,000 ರೂಪಾಯಿ ಆಗಲಿದೆ ಬಂಗಾರದ ದರ. ಇನ್ನು ಬೆಳ್ಳಿ ದರನು ಕೂಡ ದಾಖಲೆ ಮುರಿದಿದೆ ಅಂತ ಹೇಳ್ಬೋದು. ಮೊಟ್ಟ ಮೊದಲ ಬಾರಿ ಇತಿಹಾಸದಲ್ಲಿ ಭಾರತದಲ್ಲಿ ಬಂಗಾರಕ್ಕೆ ಕಾಂಪಿಟೇಷನ್ ಕೊಟ್ಟು ಬೆಳ್ಳಿ ದರ 1,40,000 ರೂಪಾಯಿಗೆ ಏರಿಕೆ ಆಗಿದೆ. ಅಂದ್ರೆ ಗೆಳೆಯರೆ ಒಂದೇ ದಿನ ಇಲ್ಲಿ ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 4,000 ರೂಪಾಯಿಯಷ್ಟು ಇಲ್ಲಿ ಏರಿಕೆ ಆಗಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ GST ರೇಟು ಕಡಿಮೆ ಆಗಿದೆ. ಜನರು ಬೈಕು ಕಾರು ಖರೀದಿ ಮಾಡೋದಕ್ಕೆ ಮುಗಿ ಬಿದ್ದಿದ್ದಾರೆ ಅಂತಾನೂ ಕೂಡ ಹೇಳ್ಬೋದು. ನವರಾತ್ರಿ ಆರಂಭದ ಮೊದಲ ದಿನವೇ ಕೇಂದ್ರ ಸರ್ಕಾರದ GST ನೆಕ್ಸ್ಟ್ 2.0 ಅಧಿಕೃತವಾಗಿ ಜಾರಿಗೆ ಬಂದಿರೋ ಹಿನ್ನೆಲೆ ಆಟೋಮೊಬೈಲ್ ಉಪಕರಣಗಳು, ಹಾಲಿನ ಉತ್ಪನ್ನಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಕೃಷಿ ಉಪಕರಣಗಳು ಹಾಗೂ ದಿನನಿತ್ಯ ವಸ್ತುಗಳು ಎಲ್ಲಗಳ ದರಗಳ ಇಳಿಕೆ ಆಗಿದೆ. ಸೋಮವಾರ ಖರೀದಿ ಸ್ವಲ್ಪ ಏರಿಕೆ ಆಗಿದ್ದು GST ಇಳಿಕೆ ಆಗಿದ್ದರಿಂದ ಕಾರುಗಳ ಶೋರೂಮ್ ಮುಂದೆ, ಬೈಕ್ಗಳ ಶೋರೂಮ್ ಮುಂದೆ ಗ್ರಾಹಕರ ಸಂಖ್ಯೆ ಎಂದಿಗಿಂತಲೂ ಸ್ವಲ್ಪ ಹೆಚ್ಚಳವಾಗಿದೆ. ವಾಹನಗಳು ಕುರಿತು ವಿಚಾರಣೆ, ಬುಕ್ಕಿಂಗ್ ಮತ್ತು ಖರೀದಿ ಎಷ್ಟು ಇಳಿಕೆ ಆಗಿದೆ ಎಲ್ಲ ಕೂಡ ಜನರು ಇನ್ಫಾರ್ಮೇಶನ್ ತಗೋತಾ ಇದ್ದಾರೆ. ಮತ್ತೆ ಒಂದೇ ದಿನ 11,000 ರೂಪಾಯಿ ಬೈಕ್ ನ ಬೆಲೆ ಇಳಿಕೆ ಆಗಿರೋದು ಜನರಿಗೆ ಖುಷಿ ಕೊಟ್ಟಿದೆ. ಹಾಗೂ ಕಾರುಗಳ ಬೆಲೆ ಕೂಡ 1 ಲಕ್ಷದಿಂದ ಹಿಡಿದು 1.5 ಲಕ್ಷ ರೂಪಾಯಿಯಷ್ಟು ಇಳಿಕೆಯಲ್ಲಿ ಆಗಿರುವಂತದ್ದು. GST ಕಡಿತದಿಂದಾಗಿ ದೀಪಾವಳಿ ಹಬ್ಬಕ್ಕೆ, ನವರಾತ್ರಿ ದಸರಾ ಹಬ್ಬಕ್ಕೆ ಬೈಕು ಕಾರು ಖರೀದಿ ಮಾಡೋರ್ಗಂತೂ, ಎಲೆಕ್ಟ್ರಾನಿಕ್ ವಸ್ತು ಖರೀದಿ ಮಾಡೋರ್ಗಂತೂ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದಿಂದ GST ಡೌನ್ ಮಾಡಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.